ಬಾರಿಯ ಏರೋ ಇಂಡಿಯಾ 2025ರಲ್ಲಿ ಅನೇಕ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನಗಳನ್ನ ಕೂಡ ಡಿಸ್ಪ್ಲೇ ಮಾಡಲಾಗ್ತಾ ಇದೆ. ನನ್ನ ಬೆನ್ನ ಹಿಂದೆ ನೀವು ಗಮನಿಸ್ತಾ ಇರಬಹುದು, ಒನ್ ಆಫ್ ಇಟ್ಸ್ ಕೈಂಡ್ ಈ ಏರೋ ಇಂಡಿಯಾ ಶೋನಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತ AMCA ಅಂದ್ರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಇದು ಫುಲ್ಲಿ ಎಂಜಿನಿಯರಿಂಗ್ ಮಾಡೆಲ್. ಹಾಗೆ ಪ್ರಪ್ರಥಮ ಬಾರಿಗೆ ಈ ಬಾರಿಯ ಏರ್ ಶೋನಲ್ಲಿ ಡಿಸ್ಪ್ಲೇ ಮಾಡಲಾಗ್ತಾ ಇರೋದು 5th ಜನರೇಷನ್ ನ ಯುದ್ಧ ವಿಮಾನ ಇದು. ಹಾಗೆ ಬಹಳ ವಿಶೇಷ ಅಂದ್ರೆ ಸ್ವದೇಶಿ ನಿರ್ಮಿತ ಅಂತ ನಾನು ಆಗ್ಲೇ ಹೇಳ್ದ ಹಾಗೆ ಇದು ಕಂಪ್ಲೀಟ್ ಆಗಿ ಇಂಡಿಜಿನಿಯಸ್ ಬಿಲ್ಡ್ ಅಂದ್ರೆ ಭಾರತದಲ್ಲೇ ನಿರ್ಮಾಣವಾಗಿರ್ತಕ್ಕಂಥ ಯುದ್ಧ ವಿಮಾನ. ಇವತ್ತು ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೋಸ್ಕರ ನಾವು ಇದರ ಫುಲ್ ಎಂಜಿನಿಯರಿಂಗ್ ಮಾಡೆಲ್ ಅನ್ನ ಏನು ಏರೋ ಇಂಡಿಯಾದಲ್ಲಿ ಡಿಸ್ಪ್ಲೇ ಇಡಲಾಗಿದೆ ಅದರ ದೃಶ್ಯಗಳನ್ನ ತೋರಿಸ್ತಾ ಇದೀವಿ. ಹಾಗೆ ಇದರ ಫೀಚರ್ಸ್ ಏನು, ಹಾಗೆ ಭಾರತೀಯ ವಾಯುಪಡೆಗೆ ಈ AMCA ಯಾವ ರೀತಿಯಾದ ಶಕ್ತಿಯನ್ನ ತುಂಬಲಿದೆ, ಹಾಗೆ ಇದರ ಅಡ್ವಾನ್ಸ್ ಫೀಚರ್ಸ್ ಏನು, ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಕೂಡ ಇರ್ತಾರೆ. ಅವ್ರ ಹತ್ರ ಕೂಡ ನಾವು ಈ AMCA ನ ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಅಮ್ಮ. ವೆರಿ ಕಂಗ್ರ್ಯಾಚುಲೇಷನ್, ಮೊಟ್ಟ ಮೊದಲ ಬಾರಿಗೆ AMCA ಡಿಸ್ಪ್ಲೇ ಆಗಿದೆ ಏರೋ ಇಂಡಿಯಾದಲ್ಲಿ. ಮೊದಲನೇದಾಗಿ ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಇದೆ ಅಮ್ಮ. ಮೊದಲ ಸಾರಿ ನಾವು ಇದು ಜನರಿಗೆ ತೋರಿಸ್ತಾ ಇದ್ವಿ. ಫುಲ್ ಸ್ಕೇಲ್ ಮಾಡೆಲ್ ಇದೆ. ಇದು ಮಾಡೆಲ್ ಅಲ್ಲ, ಇದು ಇಂಜಿನಿಯರಿಂಗ್ ಯೂನಿಟ್ ಇದೆ. ಇಂಜಿನಿಯರಿಂಗ್ ಯೂನಿಟ್ ಅಂದರೆ ಗ್ರೌಂಡ್ ಟೆಸ್ಟ್ ಎಲ್ಲನೂ ಮಾಡ್ಬೋದು ಇಲ್ಲಿ. ಸರ್ ಇದು ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಸೊ ಇದು ಭಾರತೀಯ ವಾಯುಪಡೆಗೆ ಎಷ್ಟು ಮಟ್ಟಿಗೆ ಶಕ್ತಿ ತುಂಬುತ್ತೆ, ಇದರ ಅಡ್ವಾನ್ಸ್ ಫೀಚರ್ಸ್ ಏನಿದೆ ಅದನ್ನು ವಿವರಿಸ್ಬೋದಾ ನಮ್ಮ ವೀಕ್ಷಕರಿಗೆ? ಅಡ್ವಾನ್ಸ್ಡ್ ಫೀಚರ್ಸ್ ಅಂದರೆ ಇಲ್ಲಿ ನೋಡಿದರೆ ಇದು ಸ್ಟೆಲ್ತ್ ಏರ್ಕ್ರಾಫ್ಟ್ ಅಂತ. ಸ್ಟೆಲ್ತ್ ಏರ್ಕ್ರಾಫ್ಟ್ ಅಂದರೆ ಏನು ಅಂದರೆ ಅದು ಎನಿಮಿ ರಡಾರ್ಸು ಅದು ಡಿಟೆಕ್ಟ್ ಮಾಡಲ್ಲ. ಸೊ ರಡಾರಿಂದ ತಪ್ಪಿಸ್ಕೊಳ್ಳುತ್ತೆ ಇದು? ಹೌದು, ರಡಾರಿಂದ ತಪ್ಪಿಸ್ಕೊಳ್ತದೆ. ಅದಕ್ಕೆ ಅದು ಬೇಕು ಅಂದರೆ ಪ್ಲಾಟ್ಫಾರ್ಮ್ ಎಲ್ಲನೂ ಸಪ್ರೇಟಾಗಿ ಡಿಸೈನ್ ಮಾಡಬೇಕು. ಅದು 5th ಜನರೇಷನ್ ಏರ್ಕ್ರಾಫ್ಟ್, ಅದು ಇಂಪಾರ್ಟೆಂಟ್ ಫ್ಯೂಚರ್. ಅದು ಇನ್ನೊಂದು ಇದರಲ್ಲಿ ವೆಪನ್ಸ್ ಅಲ್ಲಿ ನೋಡಿದ್ರೆ ಅದು ವೆಪನ್ ಕಾಣಿಸ್ತಾ ಇದೆಯಲ್ಲ, ಅದು ಎಲ್ಲನೂ ಒಳಗಡೆ ಹೋಗುತ್ತದೆ. ಸ್ಟೆಲ್ತ್ ಕಾನ್ಫಿಗರೇಷನಲ್ಲಿ ಅದು ವೆಪನ್ಸ್ ಎಲ್ಲನೂ ಅದು ಒಳಗಡೆ ಇರ್ತದೆ. ಅದು ಆಗಿದ್ಮೇಲೆ ಸೊ ವೆಪನ್ಸ್ ಮಿಸೈಲ್ಸ್ ಯಾವುದು ಆಚೆ ಕಾಣೋದಿಲ್ಲ ಇದರಲ್ಲಿ ಏರ್ಕ್ರಾಫ್ಟ್ ಇಲ್ಲ. ಸ್ಟೆಲ್ತ್ ಮಿಷನಲ್ಲಿ ಆಚೆ ಏನೂ ಕಾಣೋದಿಲ್ಲ. ಈ ಏರ್ಕ್ರಾಫ್ಟ್ ಸ್ಟೆಲ್ತ್ ಮಿಷನಲ್ಲಿ ಇಲ್ಲ ನಾನ್ ಸ್ಟೆಲ್ತ್ ಮಿಷನಲ್ಲಿ, ಎರಡು ಮಿಷನಲ್ಲಿ ಯೂಸ್ ಮಾಡ್ಬೋದು. ನಾನ್ ಸ್ಟೆಲ್ತ್ ಮಿಷನಲ್ಲಿ ಆ ವಿಂಗ್ ಮೇಲೆ ವಿಂಗ್ಗೆ ಅಟ್ಯಾಚ್ ಮಾಡ್ಬೋದು. ಸೊ ಇದು ಫುಲ್ಲಿ ಡೆವಲಪ್ಡ್ ಮಾಡೆಲ್ ಇಂಡಿಯನ್ ಆರ್ಮ್ ಫೋರ್ಸ್ಗೆ ಯಾವಾಗ ಸಿಗುತ್ತೆ ಅಂತ ಹೇಳಿ? ಇದು ನಾವು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯಲ್ಲಿ ನನಗೆ ಫುಲ್ ಸ್ಕೇಲ್ ಇಂಜಿನಿಯರಿಂಗ್ ಡೆವಲಪ್ಮೆಂಟ್ಗೆ ಅಪ್ರೂವಲು ಏಪ್ರಿಲ್ 2024ರಲ್ಲಿ ಸಿಕ್ಕಿದೆ. ಓಕೆ, 10 ವರ್ಷ ಇದು ಡೆವಲಪ್ಮೆಂಟ್ ಫೇಸ್ ಇರುತ್ತದೆ. ಅಂದರೆ 2034ಗೆ ನಾವು ಏರ್ಕ್ರಾಫ್ಟ್ ಸರ್ಟಿಫೈ ಮಾಡ್ತೀವಿ, 2036ಗೆ ಇಂಡಕ್ಟ್ ಮಾಡ್ತೀವಿ. ಇನ್ನೊಂದು ತುಂಬಾ ಖುಷಿ ವಿಚಾರ ಅಂತಂದ್ರೆ ನಾನು ಆಗ್ಲೇ ಹೇಳ್ದ ಇದ್ದ ಹಾಗೆ ಸ್ವದೇಶಿ ನಿರ್ಮಿತ. ದಿಸ್ ಇಸ್ ಕಂಪ್ಲೀಟ್ಲಿ ಬಿಲ್ಟ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. Completely ಡಿಸೈನ್ ಆಲ್ಸೋ ಬೈ ಇಂಡಿಯಾ. 0% from the foreign. This is entirely from indigenous, and this this aircraft is manufactured through industry. Very nice. Yes, full industry is involved in this. Okay, without any defense public sector units and all, completely private industry is involved, and we are going to involve lot more private industries in the coming. ನಮ್ಮ ವೀಕ್ಷಕರ ಕಡೆಯಿಂದ ಕೂಡ ವೆರಿ ಆಲ್ ದಿ ಬೆಸ್ಟ್ ಮಿಸ್ಟರ್ ಕೃಷ್ಣ ರಾಜೇಂದ್ರ ಸರ್. ಥ್ಯಾಂಕ್ ಯು ಇದ್ರ ಬಗ್ಗೆ ವಿವರಿಸೋದಕ್ಕೆ. ಸೊ ಇದಾಗಿತ್ತು AMCA ನ ವಿಶೇಷತೆ. ಇಂಥ ಅನೇಕ ಸ್ವದೇಶಿ ನಿರ್ಮಿತ ಏರ್ಕ್ರಾಫ್ಟ್ಗಳನ್ನು, ಅದರಲ್ಲೂ ಯುದ್ಧ ವಿಮಾನಗಳನ್ನು ನಿಮ್ಮ ಮುಂದೆ ರಿಪಬ್ಲಿಕ್ ಕನ್ನಡ ಇವತ್ತು ತೋರಿಸ್ತಾ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಏರೋ ಶೋ 2025 ನಿಂದ. ಈ ಬಾರಿಯ ಏರೋ ಇಂಡಿಯಾ 2025ರಲ್ಲಿ ಅನೇಕ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನಗಳನ್ನ ಕೂಡ ಡಿಸ್ಪ್ಲೇ ಮಾಡಲಾಗ್ತಾ ಇದೆ. ನನ್ನ ಬೆನ್ನ ಹಿಂದೆ ನೀವು ಗಮನಿಸ್ತಾ ಇರಬಹುದು, ಒನ್ ಆಫ್ ಇಟ್ಸ್ ಕೈಂಡ್ ಈ ಏರೋ ಇಂಡಿಯಾ ಶೋನಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತ AMCA ಅಂದ್ರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಇದು ಫುಲ್ಲಿ ಎಂಜಿನಿಯರಿಂಗ್ ಮಾಡೆಲ್. ಹಾಗೆ ಪ್ರಪ್ರಥಮ ಬಾರಿಗೆ ಈ ಬಾರಿಯ ಏರ್ ಶೋನಲ್ಲಿ ಡಿಸ್ಪ್ಲೇ ಮಾಡಲಾಗ್ತಾ ಇರೋದು 5th ಜನರೇಷನ್ ನ ಯುದ್ಧ ವಿಮಾನ ಇದು. ಹಾಗೆ ಬಹಳ ವಿಶೇಷ ಅಂದ್ರೆ ಸ್ವದೇಶಿ ನಿರ್ಮಿತ ಅಂತ ನಾನು ಆಗ್ಲೇ ಹೇಳ್ದ ಹಾಗೆ ಇದು ಕಂಪ್ಲೀಟ್ ಆಗಿ ಇಂಡಿಜಿನಿಯಸ್ ಬಿಲ್ಡ್ ಅಂದ್ರೆ ಭಾರತದಲ್ಲೇ ನಿರ್ಮಾಣವಾಗಿರ್ತಕ್ಕಂಥ ಯುದ್ಧ ವಿಮಾನ. ಇವತ್ತು ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೋಸ್ಕರ ನಾವು ಇದರ ಫುಲ್ ಎಂಜಿನಿಯರಿಂಗ್ ಮಾಡೆಲ್ ಅನ್ನ ಏನು ಏರೋ ಇಂಡಿಯಾದಲ್ಲಿ ಡಿಸ್ಪ್ಲೇ ಇಡಲಾಗಿದೆ ಅದರ ದೃಶ್ಯಗಳನ್ನ ತೋರಿಸ್ತಾ ಇದೀವಿ. ಹಾಗೆ ಇದರ ಫೀಚರ್ಸ್ ಏನು, ಹಾಗೆ ಭಾರತೀಯ ವಾಯುಪಡೆಗೆ ಈ AMCA
ಯಾವ ರೀತಿಯಾದ ಶಕ್ತಿಯನ್ನ ತುಂಬಲಿದೆ, ಹಾಗೆ ಇದರ ಅಡ್ವಾನ್ಸ್ ಫೀಚರ್ಸ್ ಏನು, ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಕೂಡ ಇರ್ತಾರೆ. ಅವ್ರ ಹತ್ರ ಕೂಡ ನಾವು ಈ AMCA ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಅಮ್ಮ. ವೆರಿ ಕಂಗ್ರ್ಯಾಚುಲೇಷನ್. ಮೊಟ್ಟ ಮೊದಲ ಬಾರಿಗೆ AMCA ಡಿಸ್ಪ್ಲೇ ಆಗಿದೆ ಏರೋ ಇಂಡಿಯಾದಲ್ಲಿ. ಮೊದಲನೇದಾಗಿ ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಇದೆ ಅಮ್ಮ. ಮೊದಲ ಸಾರಿ ನಾವು ಇದು ಜನರಿಗೆ ತೋರಿಸ್ತಾ ಇದ್ದೀವಿ. ಫುಲ್ ಸ್ಕೇಲ್ ಮಾಡೆಲ್ ಇದೆ. ಇದು ಮಾಡೆಲ್ ಅಲ್ಲ, ಇದು ಇಂಜಿನಿಯರಿಂಗ್ ಯೂನಿಟ್ ಇದೆ. ಇಂಜಿನಿಯರಿಂಗ್ ಯೂನಿಟ್ ಅಂದರೆ ಗ್ರೌಂಡ್ ಟೆಸ್ಟ್ ಎಲ್ಲನೂ ಮಾಡ್ಬೋದು ಇಲ್ಲಿ. ಸರ್ ಇದು ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್. ಸೊ ಇದು ಭಾರತೀಯ ವಾಯುಪಡೆಗೆ ಎಷ್ಟು ಮಟ್ಟಿಗೆ ಶಕ್ತಿ ತುಂಬುತ್ತೆ, ಇದರ ಅಡ್ವಾನ್ಸ್ ಫೀಚರ್ಸ್ ಏನಿದೆ ಅದನ್ನು ವಿವರಿಸ್ಬೋದಾ ನಮ್ಮ ವೀಕ್ಷಕರಿಗೆ? ಅಡ್ವಾನ್ಸ್ಡ್ ಫೀಚರ್ಸ್ ಅಂದರೆ ಇಲ್ಲಿ ನೋಡಿದರೆ ಇದು ಸ್ಟೆಲ್ತ್ ಏರ್ಕ್ರಾಫ್ಟ್ ಅಂತ. ಸ್ಟೆಲ್ತ್ ಏರ್ಕ್ರಾಫ್ಟ್ ಅಂದರೆ ಏನು ಅಂದರೆ ಅದು ಎನಿಮಿ ರಡಾರ್ಸು ಅದು ಡಿಟೆಕ್ಟ್ ಮಾಡಲ್ಲ. ಸೊ ರಡಾರಿಂದ ತಪ್ಪಿಸ್ಕೊಳ್ಳುತ್ತೆ ಇದು? ಹೌದು, ರಡಾರಿಂದ ತಪ್ಪಿಸ್ಕೊಳ್ತದೆ. ಅದಕ್ಕೆ ಅದು ಬೇಕು ಅಂದರೆ ಪ್ಲಾಟ್ಫಾರ್ಮ್ ಎಲ್ಲನೂ ಸಪ್ರೇಟಾಗಿ ಡಿಸೈನ್ ಮಾಡಬೇಕು. ಅದು 5th ಜನರೇಷನ್ ಏರ್ಕ್ರಾಫ್ಟ್, ಅದು ಇಂಪಾರ್ಟೆಂಟ್ ಫ್ಯೂಚರ್. ಅದು ಇನ್ನೊಂದು ಇದರಲ್ಲಿ ವೆಪನ್ಸ್ ಅಲ್ಲಿ ನೋಡಿದರೆ ಅದು ವೆಪನ್ ಕಾಣಿಸ್ತಾ ಇದೆಯಲ್ಲ, ಅದು ಎಲ್ಲನೂ ಒಳಗಡೆ ಹೋಗುತ್ತದೆ. ಸ್ಟೆಲ್ತ್ ಕಾನ್ಫಿಗರೇಷನಲ್ಲಿ ಅದು ವೆಪನ್ಸ್ ಎಲ್ಲನೂ ಅದು ಒಳಗಡೆ ಇರ್ತದೆ. ಅದು ಆಗಿದ್ಮೇಲೆ ಸೊ ವೆಪನ್ಸ್ ಮಿಸೈಲ್ಸ್ ಯಾವುದು ಆಚೆ ಕಾಣೋದಿಲ್ಲ ಇದರಲ್ಲಿ ಏರ್ಕ್ರಾಫ್ಟ್ ಇಲ್ಲ. ಸ್ಟೆಲ್ತ್ ಮಿಷನಲ್ಲಿ ಆಚೆ ಏನೂ ಕಾಣೋದಿಲ್ಲ. ಈ ಏರ್ಕ್ರಾಫ್ಟ್ ಸ್ಟೆಲ್ತ್ ಮಿಷನಲ್ಲಿ ಇಲ್ಲ ನಾನ್ ಸ್ಟೆಲ್ತ್ ಮಿಷನಲ್ಲಿ, ಎರಡು ಮಿಷನಲ್ಲಿ ಯೂಸ್ ಮಾಡ್ಬೋದು. ನಾನ್ ಸ್ಟೆಲ್ತ್ ಮಿಷನಲ್ಲಿ ಆ ವಿಂಗ್ ಮೇಲೆ ವಿಂಗ್ಗೆ ಅಟ್ಯಾಚ್ ಮಾಡ್ಬೋದು. ಸೊ ಇದು ಫುಲ್ಲಿ ಡೆವಲಪ್ಡ್ ಮಾಡೆಲ್ ಇಂಡಿಯನ್ ಆರ್ಮ್ ಫೋರ್ಸ್ಗೆ ಯಾವಾಗ ಸಿಗುತ್ತೆ ಅಂತ ಹೇಳಿ? ಇದು ನಾವು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯಲ್ಲಿ ನನಗೆ ಫುಲ್ ಸ್ಕೇಲ್ ಇಂಜಿನಿಯರಿಂಗ್ ಡೆವಲಪ್ಮೆಂಟ್ಗೆ ಅಪ್ರೂವಲು ಏಪ್ರಿಲ್ 2024 ಸಿಕ್ಕಿದೆ. ಓಕೆ, 10 ವರ್ಷ ಇದು ಡೆವಲಪ್ಮೆಂಟ್ ಫೇಸ್ ಇರುತ್ತದೆ. ಅಂದರೆ 2034ಗೆ ನಾವು ಏರ್ಕ್ರಾಫ್ಟ್ ಸರ್ಟಿಫೈ ಮಾಡ್ತೀವಿ, 2036ಗೆ ಇಂಡಕ್ಟ್ ಮಾಡ್ತೀವಿ. ಇನ್ನೊಂದು ತುಂಬ ಖುಷಿ ವಿಚಾರ ಅಂತಂದರೆ, ನಾನು ಆಗಲೇ ಇದ್ದ ಹಾಗೆ ಸ್ವದೇಶಿ ನಿರ್ಮಿತ. ದಿಸ್ ಇಸ್ ಕಂಪ್ಲೀಟ್ಲಿ ಬಿಲ್ಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. Completely design also by India. 0% from the foreign. This is entirely from indigenous, and this this aircraft is manufactured through industry. Very nice. Yes, full industry is involved in this. Okay, without any defense public sector units and all, completely private industry is involved, and we are going to involve lot more private industries in the coming. ನಮ್ಮ ವೀಕ್ಷಕರ ಕಡೆಯಿಂದ ಕೂಡ ವೆರಿ ಆಲ್ ದ ಬೆಸ್ಟ್ ಮಿಸ್ಟರ್ ಕೃಷ್ಣ ರಾಜೇಂದ್ರ ಸರ್. ಥ್ಯಾಂಕ್ ಯು ಇದ್ರ ಬಗ್ಗೆ ವಿವರಿಸೋದಕ್ಕೆ. ಸೊ ಇದಾಗಿತ್ತು AMCA ವಿಶೇಷತೆ. ಇಂಥ ಅನೇಕ ಸ್ವದೇಶಿ ನಿರ್ಮಿತ ಏರ್ಕ್ರಾಫ್ಟ್ಗಳನ್ನು, ಅದರಲ್ಲೂ ಯುದ್ಧ ವಿಮಾನಗಳನ್ನು ನಿಮ್ಮ ಮುಂದೆ ರಿಪಬ್ಲಿಕ್ ಕನ್ನಡ ಇವತ್ತು ತೋರಿಸ್ತಾ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಏರೋ ಶೋ 2025ನಿಂದ. ಈ ಬಾರಿಯ ಏರೋ ಇಂಡಿಯಾ 2025ರಲ್ಲಿ ಅನೇಕ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನಗಳನ್ನು ಕೂಡ ಡಿಸ್ಪ್ಲೇ ಮಾಡಲಾಗ್ತಾ ಇದೆ. ನನ್ನ ಬೆನ್ನ ಹಿಂದೆ ನೀವು ಗಮನಿಸ್ತಾ ಇರಬಹುದು, ಒನ್ ಆಫ್ ಇಟ್ಸ್ ಕೈಂಡ್. ಈ ಏರೋ ಇಂಡಿಯಾ ಶೋನಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂಥ AMCA ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್. ಇದು ಫುಲ್ಲಿ ಎಂಜಿನಿಯರಿಂಗ್ ಮಾಡೆಲ್. ಹಾಗೆ ಪ್ರಪ್ರಥಮ ಬಾರಿಗೆ ಈ ಬಾರಿಯ ಏರ್ ಶೋನಲ್ಲಿ ಡಿಸ್ಪ್ಲೇ ಮಾಡಲಾಗ್ತಾ ಇರೋದು 5th ಜನರೇಷನ್ನ ಯುದ್ಧ ವಿಮಾನ ಇದು. ಹಾಗೆ ಬಹಳ ವಿಶೇಷ ಅಂದರೆ ಸ್ವದೇಶಿ ನಿರ್ಮಿತ ಅಂತ ನಾನು ಆಗಲೇ ಹೇಳ್ದ ಹಾಗೆ ಇದು ಕಂಪ್ಲೀಟ್ ಆಗಿ ಇಂಡಿಜಿನಿಯಸ್ ಬಿಲ್ಟ್, ಅಂದರೆ ಭಾರತದಲ್ಲೇ ನಿರ್ಮಾಣವಾಗಿರ್ತಕ್ಕಂಥ ಯುದ್ಧ ವಿಮಾನ. ಇವತ್ತು ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೋಸ್ಕರ ನಾವು ಇದರ ಫುಲ್ ಎಂಜಿನಿಯರಿಂಗ್ ಮಾಡೆಲನ್ನು ಏನು ಏರೋ ಇಂಡಿಯಾದಲ್ಲಿ ಡಿಸ್ಪ್ಲೇ ಇಡಲಾಗಿದೆ ಅದರ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಹಾಗೆ ಇದರ ಫೀಚರ್ಸ್ ಏನು, ಹಾಗೆ ಭಾರತೀಯ ವಾಯುಪಡೆಗೆ ಈ AMCA ಯಾವ ರೀತಿಯಾದ ಶಕ್ತಿಯನ್ನ ತುಂಬಲಿದೆ, ಹಾಗೆ ಇದರ ಅಡ್ವಾನ್ಸ್ ಫೀಚರ್ಸ್ ಏನು, ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಪ್ರಾಜೆಕ್ಟ್ ಡೈರೆಕ್ಟರ್ ಕೂಡ ಇರ್ತಾರೆ. ಅವ್ರ ಹತ್ರ ಕೂಡ ನಾವು ಈ AMCA ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಅಮ್ಮ. ವೆರಿ ಕಂಗ್ರ್ಯಾಚುಲೇಷನ್. ಮೊಟ್ಟ ಮೊದಲ ಬಾರಿಗೆ AMCA ಡಿಸ್ಪ್ಲೇ ಆಗಿದೆ ಏರೋ ಇಂಡಿಯಾದಲ್ಲಿ. ಮೊದಲನೇದಾಗಿ ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಇದೆ ಅಮ್ಮ. ಮೊದಲ ಸಾರಿ ನಾವು ಜನರಿಗೆ ತೋರಿಸ್ತಾ ಇದ್ದೀವಿ. ಫುಲ್ ಸ್ಕೇಲ್ ಮಾಡೆಲ್ ಇದೆ. ಇದು ಮಾಡೆಲ್ ಅಲ್ಲ, ಇದು ಇಂಜಿನಿಯರಿಂಗ್ ಯೂನಿಟ್ ಇದೆ. ಇಂಜಿನಿಯರಿಂಗ್ ಯೂನಿಟ್ ಅಂದರೆ ಗ್ರೌಂಡ್ ಟೆಸ್ಟ್ ಎಲ್ಲನೂ ಮಾಡ್ಬೋದು ಇಲ್ಲಿ. ಸರ್ ಇದು ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್. ಸೊ ಇದು ಭಾರತೀಯ ವಾಯುಪಡೆಗೆ ಎಷ್ಟು ಮಟ್ಟಿಗೆ ಶಕ್ತಿ ತುಂಬುತ್ತೆ, ಇದರ ಅಡ್ವಾನ್ಸ್ ಫೀಚರ್ಸ್ ಏನಿದೆ ಅದನ್ನು ವಿವರಿಸ್ಬೋದಾ ನಮ್ಮ ವೀಕ್ಷಕರಿಗೆ? ಅಡ್ವಾನ್ಸ್ಡ್ ಫೀಚರ್ಸ್ ಅಂದರೆ ಇಲ್ಲಿ ನೋಡಿದರೆ ಇದು ಸ್ಟೆಲ್ತ್ ಏರ್ಕ್ರಾಫ್ಟ್ ಅಂತ. ಸ್ಟೆಲ್ತ್ ಏರ್ಕ್ರಾಫ್ಟ್ ಅಂದರೆ ಏನು ಅಂದರೆ
ಅದು ಎನಿಮಿ ರಡಾರ್ಸು ಅದು ಡಿಟೆಕ್ಟ್ ಮಾಡಲ್ಲ. ಸೊ ರಡಾರಿಂದ ತಪ್ಪಿಸ್ಕೊಳ್ಳುತ್ತೆ ಇದು. ಹೌದು, ರಡಾರಿಂದ ತಪ್ಪಿಸ್ಕೊಳ್ತದೆ. ಅದಕ್ಕೆ ಅದು ಬೇಕು ಅಂದರೆ ಪ್ಲಾಟ್ಫಾರ್ಮ್ ಎಲ್ಲನೂ ಸಪ್ರೇಟಾಗಿ ಡಿಸೈನ್ ಮಾಡಬೇಕು. ಅದು ಫಿಫ್ತ್ ಜನರೇಷನ್ ಏರ್ಕ್ರಾಫ್ಟ್ ಅದು ಇಂಪಾರ್ಟೆಂಟ್ ಫ್ಯೂಚರ್ ಅದು. ಇನ್ನೊಂದು ಇದರಲ್ಲಿ ವೆಪನ್ಸ್ ಅಲ್ಲಿ ನೋಡಿದ್ರೆ ಅದು ವೆಪನ್ ಕಾಣಿಸ್ತಾ ಇದೆಯಲ್ಲ, ಅದು ಎಲ್ಲನೂ ಒಳಗಡೆ ಹೋಗುತ್ತದೆ. ಸ್ಟೆಲ್ತ್ ಕಾನ್ಫಿಗರೇಷನಲ್ಲಿ ಅದು ವೆಪನ್ಸ್ ಎಲ್ಲನೂ ಅದು ಒಳಗಡೆ ಇರ್ತದೆ. ಅದು ಆಗಿದ್ಮೇಲೆ ಸೊ ವೆಪನ್ಸ್ ಮಿಸೈಲ್ಸ್ ಯಾವುದು ಆಚೆ ಕಾಣೋದಿಲ್ಲ ಇದರಲ್ಲಿ ಏರ್ಕ್ರಾಫ್ಟ್. ಇಲ್ಲ, ಸ್ಟೆಲ್ತ್ ಮಿಷನಲ್ಲಿ ಆಚೆ ಏನೂ ಕಾಣೋದಿಲ್ಲ. ಈ ಏರ್ಕ್ರಾಫ್ಟ್ ಸ್ಟೆಲ್ತ್ ಮಿಷನಲ್ಲಿ ಇಲ್ಲ ನಾನ್ ಸ್ಟೆಲ್ತ್ ಮಿಷನಲ್ಲಿ ಎರಡು ಮಿಷನಲ್ಲಿ ಯೂಸ್ ಮಾಡ್ಬೋದು. ನಾನ್ ಸ್ಟೆಲ್ತ್ ಮಿಷನಲ್ಲಿ ಆ ವಿಂಗ್ ಮೇಲೆ ವಿಂಗ್ಗೆ ಅಟ್ಯಾಚ್ ಮಾಡ್ಬೋದು. ಸೊ ಇದು ಫುಲ್ಲಿ ಡೆವಲಪ್ಡ್ ಮಾಡೆಲ್ ಇಂಡಿಯನ್ ಆರ್ಮ್ ಫೋರ್ಸ್ಗೆ ಯಾವಾಗ ಸಿಗುತ್ತೆ ಅಂತ ಹೇಳಿ? ಇದು ನಾವು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯಲ್ಲಿ ನನಗೆ ಫುಲ್ ಸ್ಕೇಲ್ ಇಂಜಿನಿಯರಿಂಗ್ ಡೆವಲಪ್ಮೆಂಟ್ಗೆ ಅಪ್ರೂವಲು ಏಪ್ರಿಲ್ 2024 ಸಿಕ್ಕಿದೆ. ಓಕೆ, 10 ವರ್ಷ ಇದು ಡೆವಲಪ್ಮೆಂಟ್ ಫೇಸ್ ಇರುತ್ತದೆ. ಅಂದರೆ 2034ಗೆ ನಾವು ಏರ್ಕ್ರಾಫ್ಟ್ ಸರ್ಟಿಫೈ ಮಾಡ್ತೀವಿ, 2036ಗೆ ಇಂಡಕ್ಟ್ ಮಾಡ್ತೀವಿ. ಇನ್ನೊಂದು ತುಂಬಾ ಖುಷಿ ವಿಚಾರ ಅಂತಂದ್ರೆ ನಾನು ಆಗಲೇ ಇದ್ದ ಹಾಗೆ ಸ್ವದೇಶಿ ನಿರ್ಮಿತ. ದಿಸ್ ಇಸ್ ಕಂಪ್ಲೀಟ್ಲಿ ಬಿಲ್ಟ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. Completely design also by India. 0% from the foreign. This is entirely from indigenous, and this this aircraft is manufactured through industry. Yes, full industry is involved in this. Okay, without any defense public sector units and all, completely private industry is involved, and we are going to involve lot more private industries in the coming. ನಮ್ಮ ವೀಕ್ಷಕರ ಕಡೆಯಿಂದ ಕೂಡ ವೆರಿ ಆಲ್ ದ ಬೆಸ್ಟ್ ಮಿಸ್ಟರ್ ಕೃಷ್ಣ ರಾಜೇಂದ್ರ ಸರ್. ಥ್ಯಾಂಕ್ ಯು ಇದ್ರ ಬಗ್ಗೆ ವಿವರಿಸೋದಕ್ಕೆ. ಸೊ ಇದಾಗಿತ್ತು AMCN ವಿಶೇಷತೆ. ಇಂಥ ಅನೇಕ ಸ್ವದೇಶಿ ನಿರ್ಮಿತ ಏರ್ಕ್ರಾಫ್ಟ್ಗಳನ್ನು, ಅದರಲ್ಲೂ ಯುದ್ಧ ವಿಮಾನಗಳನ್ನು ನಿಮ್ಮ ಮುಂದೆ ರಿಪಬ್ಲಿಕ್ ಕನ್ನಡ ಇವತ್ತು ತೋರಿಸ್ತಾ ಹೋಗುತ್ತೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ರಿಪಬ್ಲಿಕ್ ಕನ್ನಡಕ್ಕೋಸ್ಕರ ಏರೋ ಶೋ 2025 ನಿಂದ.